ನಾಗಮೋಹನ್ ದಾಸ್ ಅವರದ ವರದಿನೇ ತಪ್ಪು. 101 ಕ್ಯಾಸ್ಟ್ ಇದೆ ಸೆಲ್ಯೂಟ್ ಕಾಸ್ಟಲ್ಲಿ, ಎಲ್ಲರೂ ಈಕ್ವಲ್ ಆಗಿ ತಗೊಳ್ಳಿ. ನಮ್ಮ ಹಳೆ ಮೀಸಲಾತಿನೇ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಸಮುದಾಯಕ್ಕಾಗಿರುವಂಥ ಅನ್ಯಾಯವನ್ನು ಸರಿಪಡಿಸದೆ ಹೋದರೆ ಸರ್ಕಾರಕ್ಕೆ ಇದರಿಂದ ತುಂಬ ನಷ್ಟ ಆಗುತ್ತೆ. ಈ ಛಲವಾದಿ ಸಮಾಜ, ಬಲಗೈ ಸಮಾಜ ಎಲ್ಲರಿಂದ ಹಿಂದುಳಿದಿದೆ. ನಮಗೆ ಒಳ ಮೀಸಲಾತನ್ನು ಮುಂದೆ ಇಟ್ಟುಕೊಂಡು ನಮ್ಮ ಎರಡು ವಲಯ ಮತ್ತು ಮಾದಿಗರನ್ನ ಇಬ್ಬರನ್ನೂ ಕೂಡ ಒಡೆಯುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ನಾವು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ರಾಮಸಮುದ್ರ ಗ್ರಾಮದಿಂದ ಬಂದಿದ್ದೀವಿ. ಸೊ ಇದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ವಿರೋಧಿಸಿ ನಾವು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆಯನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಜಾತಿ ಗಣತಿ ಮಾಡಬೇಕಾದ್ರೆ ನಾಗಮೋಹನ್ ದಾಸ್ ಅವರದ ವರದಿನೇ ತಪ್ಪು, ಅವರ ವರದಿನೇ ತಪ್ಪು. ನಮ್ಮ ಬಲಗೈ ಸಮುದಾಯನೇ ಕಮ್ಮಿ ಅಂತ ಅವರು ಫೋಕಸ್ ಮಾಡಿದ್ದಾರೆ. ಸೊ ನಾವು ಎಡಗೈ ಸಮುದಾಯದವರ ಒಳ ಮೀಸಲಾತಿನ ನಾವು ಯಾವತ್ತೂ ವಿರೋಧ ಮಾಡಿದವರಲ್ಲ. ಅವರು ನಮ್ಮ ಸಹೋದರರೇ, ಅವ್ರಿಗೂ ಸಹ ಅನ್ಯಾಯ ಆಗಿದ್ದರೆ ನ್ಯಾಯ ಸಿಕ್ಕಲಿ ಅದನ್ನು. ಆದರೆ ನಾವಿಲ್ಲಿ ಬಲಗೈ ಸಮುದಾಯದವ್ರನ್ನೇ ಕಮ್ಮಿ ತೋರಿಸಿ ನಮ್ಮನ್ನು ಬಿಂದು 9ಕ್ಕೆ ಹಾಕಿದ್ದಾರೆ. ಹಾಗಾಗಿ ನಮ್ಮ ಭವಿಷ್ಯದ ಮಕ್ಕಳಿಗೆ ಸರಿಸುಮಾರು 30 ವರ್ಷಗಳ ನಂತರ ಸರ್ಕಾರಿ ಹುದ್ದೆ ಸಿಕ್ಕಂತಹ ಸಮಸ್ಯೆಯನ್ನು ತಂದಿದ್ದಾರೆ. ಹಾಗಾಗಿ ಅದರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಖಂಡಿತ ಎಲ್ಲಿವರೆಗೆ ನ್ಯಾಯ ಸಿಕ್ಕುತ್ತೋ, ಈಗ ಇದೊಂದು ಸಣ್ಣ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮೊನ್ನೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಕ್ಕುವವರೆಗೂ 5-5-6 ಅನುಪಾತದಲ್ಲಿ ನಮಗೆ ನ್ಯಾಯ ಸಿಕ್ಕುವವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ. ಸರ್ ಬಸವರಾಜು ಅಂತೇಳಿ, ಚಾಮರಾಜನಗರ, ರಾಮಸಮುದ್ರ. ಸರ್ ಈ ನಾಗಮೋಹನ್ ದಾಸ್ ವರದಿನ ಒಂದು ಸೈಡ್ ಮಾಡಿದ್ದಾರೆ ಸರ್. ಎಡಗೈನ ಸಮುದಾಯ ಇದೆಯಲ್ಲ ಸರ್, ಅವ್ರು ಫೇವರಾಗಿ ಮಾಡಿದ್ದಾರೆ ಸರ್. ಬಲಗೈನವ್ರ ಇನ್ನೂ ರೋಸ್ಟರ್ ಬಿಂದು 9ರಲ್ಲಿ ನಾವು ನಮ್ಮನ್ನು ತಗೊಂಡೋಗಿ ಹಾಕಿದ್ದಾರೆ ಅಂದರೆ ಇಡೀ ಸ್ಟೇಟಲ್ಲಿ ನಾವೇ ಇರೋದು ಮುಂಚೂಣಿಯಲ್ಲಿ. ಕಮ್ಸೆ ಕಮ್ 45 ಲಕ್ಷದ ಮೇಲೆ ಇದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ನಮ್ಮನ್ನ ಜನಗಣತಿಯಲ್ಲಿ ಕಡಿಮೆ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರೋದ್ರಿಂದ ನಾವು 35 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ನಾವು ಹಿಂದೆ 2021ರಲ್ಲಿ ನಾವು 39 ಲಕ್ಷ ಇದ್ದು, 7 ಲಕ್ಷ ಕಡಿಮೆ ತೋರಿಸ್ತಾ ಇದ್ದಾರೆ. ಈಗ ಯಾಕಾಗಿದೆ ಅಂತ ಗೊತ್ತಾಗಿಲ್ಲ ನಮಗೆ. ಆ ಕಾರಣಕ್ಕೋಸ್ಕರ ಇವರು 3 ಗ್ರೂಪ್ ಮಾಡಿ ABC ಅಂತ ಮಾಡವ್ರೆ. ಒಳ ಮೀಸಲಾತಿ ಮಾಡಲಿ. ಏನು 103 ಕ್ಯಾಸ್ಟ್ ಇದೆ, 101 ಕ್ಯಾಸ್ಟ್ ಇದೆ ಸೆಲ್ಯೂಟ್ ಕಾಸ್ಟಲ್ಲಿ, ಎಲ್ಲರೂ ಈಕ್ವಲ್ ಆಗಿ ತಗೊಳ್ಳಿ. ನಮ್ಮದು ವಿರೋಧ ಇಲ್ಲ. ಅದು ಬಿಟ್ಟು ನೀವು ನಮ್ಮ ಈಗ ಬಿನಲ್ಲಿ ನಮ್ಮ ತಗೊಂಡು 9 ದತ್ತಾಂಶ 9ರಲ್ಲಿದ್ದೀವಿ ನಾವು. ನಮಗೆ ಅದರ ಅವಕಾಶ ಸಿಕ್ಕಬೇಕು ಅಂತಂದರೆ ಇನ್ನೂ 30 ವರ್ಷ ಬೇಕು. 30 ವರ್ಷ ಗಂಟೆ ಯಾರು ಬದುಕಿರ್ತಾರೆ, ಸತ್ತೋಯ್ತಾರೆ ಸರ್. ಇದು ಸರಿಯಾಗಿದೆ ಸರ್. ಇದು ಅವಾಗ ಕಂಪ್ಲೀಟ್ ಆವಾಗಿರೋದಕ್ಕೆ ಸರ್ ಅವನು ಇದು ಪಾಪ ಎಡಗೈ ಸಂವಿಧಾನದ್ದು ಏನೂ ಇಲ್ಲ. ಈ ನಾಗಮೋಹನ್ ದಾಸು ಇವನು ಒಂದು ಸೈಡ್ ಮಾಡಿ ತಂದು ಎಡ ಬಲ ಅಂತ ತಂದು ಬೆಂಕಿ ಎತ್ತಿಸ್ಬಿಟ್ಟವನ ಸರ್. ಅದರಲ್ಲಿ ಈಗ ರೋಸ್ಟರ್ ಪದ್ಧತಿಗೆ ರೋಸ್ಟರ್ ಏನು ಮಾಡಿದ್ದಾರೆ ಸರ್ಕಾರ ಮೊನ್ನೆ ಕಳೆದ ತಿಂಗಳೇನು ಮಾಡಿದಾರಲ್ಲ, ಆ ರೋಸ್ಟರ್ದಲ್ಲಿ ಸುಮಾರು ಎಲ್ಲ ABC ಅಂತೇನು ವರ್ಗೀಕರಣ ಮಾಡಿದಾರಲ್ಲ, ಆ ವರ್ಗೀಕರಣ ತಪ್ಪಾಗಿದೆ. ಅದು ವರ್ಗೀಕರಣ ಯಾಕೆ ತಪ್ಪಾಗಿದೆ ಅಂತಂದ್ರೆ ಎ ಕ್ಯಾಟಗರಿ ಒಂದು ಪೋಸ್ಟ್ ಇರುತ್ತೆ, ಒಂದು ಇಲಾಖೆಯಲ್ಲಿ ಬರಕತ್ತಂತ ಒಬ್ಬ KS ಆಫೀಸರ್ ಆ ಒಂದು ಪೋಸ್ಟ್ ಇತ್ತಂತಂದರೆ ಅದು ಎ ಗ್ರೂಪಿಗೆ ಸೇರಿಸ್ಲತ್ತಾರ. ಆ ಎ ಗ್ರೂಪಿಗೆ ಸೇರಿಸ್ರಂದ್ರೆ ಇಡೀ ನಮ್ಮ 35-40 ವರ್ಷ ನಮ್ಮ ಬಲಗೈ ಸಮುದಾಯಕ್ಕೆ ಅಲ್ಲಿ ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದೇವೆ. ಅದಕ್ಕಾಗಿ ಎ ಕ್ಯಾಟಗರಿಯಲ್ಲಿ ಒಂದು ಪೋಸ್ಟ್ ಇತ್ತಂದರೆ ಸಾಮಾನ್ಯ SCದಲ್ಲಿ ಸಾಮಾನ್ಯ ಜನರಲ್ ಪೋಸ್ಟ್ ಅಂತೇಳಿ ಒಂದು ಸರ್ಕಾರ ತೀರ್ಮಾನ ಕೈಗೊಳ್ಬೇಕು. ಅದರಲ್ಲಿ ಬರಕತ್ತಂಥ 101 ಜಾತಿಯಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಮತ್ತು ಯಾರು ಪರ್ಸೆಂಟೇಜ್ ಮೇಲೆ ಆದ್ರೆ ಅಂಥವ್ರಿಗೆ ಆಯ್ಕೆ ಮಾಡ್ಲಿಕ್ಕೆ ಅವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಒತ್ತಾಯ ಪಡಿಸ್ತಾ ಇದ್ದೇವೆ ಸರ್. ಇವಾಗ ನಿಮಗೆ ಯಾವುದು ಮೀಸಲಾತಿ ಕೊಡಬೇಕು? ಹಳೇದೇ ಇದ್ರೆ ಸಂದನ ಅಥವಾ ಹೊಸದಾಗಿ ಮತ್ತೆ ನಮ್ಮ ಹಳೆ ಮೀಸಲಾತಿನೇ ಮುಂದುವರಿಸಬೇಕು. ಈ ಹೊಸ ಮೀಸಲಾತಿ ಏನು ನಾಗಮೋಹನ್ ದಾಸ್ ವರದಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ಬೇಕು ಸರ್. ನಾವು ಮಲ್ಲಪ್ಪ ಎಂ ಹೊಸಮನಿ, ಭಾರತೀಯ ದಲಿತ ಪಂಥ ರಾಜ್ಯಾಧ್ಯಕ್ಷರು, ಕಲಬುರಗಿಲಿಂದ ಬಂದಿದ್ದೇವೆ ಸರ್. ನಾನು ವಿನೋದ್ ಕುಮಾರ್ ಅಪ್ಪೇನ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್ ಜಿಲ್ಲೆಯಿಂದ. ಇವತ್ತು ನಮ್ಮ ಬೀದರ್ ಜಿಲ್ಲೆಯಿಂದ ಇವತ್ತು ಒಂದು 10,000ಕ್ಕಿಂತ ಮೇಲ್ಪಟ್ಟ ಜನ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಈ ಹೋರಾಟ ನಾಗಮೋಹನ್ ದಾಸ್ ಏನು ವರದಿ ಇದೆ, ಇವತ್ತು ನಮ್ಮ ಬಲಗೈ ಸಮಾಜಕ್ಕೆ ಒಂದು ವಿಷಯ ಹಾಕಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ಕೆಲವೊಬ್ಬರು RSS ಚಮಚಗಳು, ಏಜೆಂಟ್ಗಳಾದಂಥ ಅರುಣ್ ಕುಮಾರ್ ಆಗಲಿ ಮತ್ತು ಭಾಸ್ಕರ್ ಆಗಲಿ ಇವತ್ತು ಅವ್ರ ಸಮಾಜಕ್ಕೆ ಒಡೆಯಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಅನ್ಯಾಯ ಮಾಡಿಲ್ಲ ಇವತ್ತಿನ ದಿವಸ. ಇವತ್ತು ಅವರು ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆ ಆದೇಶಕ್ಕೆ ನಾವು ವೆಲ್ಕಮ್ ಮಾಡಿದ್ದೀವಿ. 6-5 ಅಂತೇಳಿ ಅದಕ್ಕೆ ಏನು ರೋಸ್ಟರ್ನಲ್ಲಿ ಇದು ಮಾಡಿದರು, ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡಿದ್ದೀವಿ. ಅದನ್ನು ಬಿಟ್ಟು ಇವತ್ತು ನಮ್ಮ ರೋಸ್ಟರ್ ಬಿಂದುದಲ್ಲಿ ಇವತ್ತು ನಮ್ಮ ಪೋಸ್ಟ್ಗಳು 1:9ದಾಗ ಹೋದ್ರೆ ಅಂದರೆ ನಮ್ಗೆ ಎಲ್ಲಿ ಸಿಗುತ್ತೆ? ಇವತ್ತು ಬಾಬಾ ಸಾಹೇಬ್
ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬಲಗೈ ಸಮಾಜ ಫಸ್ಟ್ ರಕ್ತ ನಾವು ಇವತ್ತು ನಾವು ಮೊಟ್ಟ ಮೊದಲು ನಾವೇ ಬಲಗೈ ಸಮಾಜ ನಂತರ 101 ಜಾತಿ ಬರ್ತಾವೆ. ಇವತ್ತು ನಮಗೆ ಎತ್ತಿಟ್ಟ ಕೆಲಸ ಅಂದು ಮಾಡ್ತಾ ಇದ್ದಂಥ ಇವರು ನಾವೆಲ್ಲ ಇವ್ರಿಗೆ ಹೆಂಗೆ ಒಪ್ಪಬೇಕು? ಇವತ್ತು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಸರ್? ಇವತ್ತು RSS ಗುಲಾಮರು RSS ಏಜೆಂಟ್ಸ್ಗಳಾದಂಥ ಅರುಣ್ ಕುಮಾರ್ ಆಗಲಿ ಭಾಸ್ಕರ್ ಆಗಲಿ ಇವೆರಡೂ ಸಮಾಜ ಯಾವ ರೀತಿ ಹೊಡಿಬೇಕು? ಇವತ್ತು ಇವ್ರಿಗೆ ಮುಂದಿನ ದಿನಗಳಲ್ಲಿ ಅರುಣ್ ಕುಮಾರ್ಗ ಮತ್ತು ಭಾಸ್ಕರ್ಗ ಎಲ್ಲೋ ಒಂದು BJPದವ್ರು ನಮಗೇನೋ ಟಿಕೆಟ್ ಕೊಡ್ತಾರೆ ಅಂತೇಳಿ ಇವ್ರಿಗೆ ಒಂದು ದೊಡ್ಡ ಆಶೆದಾಗಿದ್ದಾರೆ. ಇವರೊಂದು ಮೂರ್ಖತನದಾಗಿದ್ದಾರೆ. ಇವೆರಡೂ ಸಮಾಜ ಹಾಳು ಮಾಡಬೇಕು, ಹಾಳು ಮಾಡಿ BJPಗೆ ಬೆನಿಫಿಟ್ ಆಯ್ತದನೋ, BJPದವ್ರು ಏನಾರ ನಮಗೆ ನಾಳೆ ದಿನ ಪ್ರಾಫಿಟ್ ಮಾಡ್ತಾರೇನೋ ಅಂತ ಈ ರೀತಿ ಒಳಸಂಚು ನಡೀತಾ ಇದೆ. ಇವತ್ತು ಕೆಲವೊಂದು ಫೋಟೋಗಳು ನೋಡಿದ್ದೀವಿ. ಅರುಣ್ ಕುಮಾರ್ ಕೆಲವೊಬ್ಬರು BJP ಏಜೆಂಟ್ಗಳ ಜೊತೆ ಫೋಟೋಗಳು ಕಂಡಿದ್ದೀವಿ, ವಿಡಿಯೋಗಳು ಕಂಡಿದ್ದೀವಿ. ಈ ರೀತಿ ಮಾಡಿ ಇವತ್ತು ಅವ್ರು ಏನೇ ಸುಳ್ಳು ಆರೋಪಗಳು ಮಾಡಿದ್ರು ಅದಕ್ಕೆ ನಾವು ಒಪ್ಪಂಗಿಲ್ಲ. ಅದೇ ರೀತಿ ಅವು ಅರುಣ್ ಕುಮಾರ್ ಭಾಸ್ಕರ್ ನಮ್ಮ ಸಚಿವರಾದ ನಮ್ಮ ನಾಯಕರಾದಂಥ G. ಪರಮೇಶ್ವರ್ ಅವ್ರ ಬಗ್ಗೆದಾಗ, ಇವತ್ತು ನಮ್ಮ S. C. ಮಾದೇಪುರ ಬಗ್ಗೆದಾಗ, ಪ್ರಿಯಾಂಕ್ ಸರ್ ಅವ್ರ ಬಗ್ಗೆದಾಗ ಇವತ್ತು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಯಾರು ಒಪ್ಪೋರು ಸರ್ ಅವಕ್ಕೆ? ನಮ್ಮ ಪೂಜೆ ಗುರುಗಳಾದಂಥ ನಮಗೆ ಜ್ಞಾನ ಪ್ರಕಾಶ್ ಗುರುಗಳ ಬಗ್ಗೆದು ಅವಾಚ್ಯ ಶಬ್ದಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಯಾರು ಒಪ್ಪಂಗಿಲ್ಲ? ಇದು ಯಾರು ಒಪ್ಪಂಗಿಲ್ಲ. ಒಂದು ಪಕ್ಷಪಾತ, ಒಂದು ಸಮುದಾಯವನ್ನು ತುಳಿಬೇಕು, ಇನ್ನೊಂದು ಸಮುದಾಯನ ಎತ್ತಬೇಕು. ಈ ಎರಡೂ ಸಮುದಾಯಗಳನ್ನು ಬೇರೆ ಬೇರೆ ಮಾಡಿ ಇದರ ಲಾಭವನ್ನು ಬೇರೆ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡೇ ಅವ್ರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಒಂದು ವೇಳೆ ನೀವು ಒಳ ಮೀಸಲಾತಿ ಕೂಡ ಉದ್ದೇಶನ ಇದ್ದಿದ್ರೆ ಮತ್ತೊಮ್ಮೆ ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಒಂದು ಕಾನ್ಸ್ಟಿಟ್ಯೂಷನನ್ನು ಮಾಡಿ ಅವ್ರ ಮುಖಾಂತರ ಮತ್ತೊಮ್ಮೆ ಸಮೀಕ್ಷೆಯನ್ನು ಮಾಡಿಸಿ ಯಾವ್ಯಾವುದು ಬಲಗೈ ಜಾತಿ ಸಮುದಾಯಗಳಿದ್ದಾವೆ, ಉಪ ಸಮುದಾಯಗಳಿದ್ದಾವೆ ಅವೆಲ್ಲವನ್ನು ಒಂದು ಕಡೆ ಸೇರಿಸಿ, ಎಡಗೈ ಸಂಬಂಧಪಟ್ಟ ಜಾತಿಗಳು ಉಪಜಾತಿಗಳು ಏನಿದ್ದಾವೆ ಅವೆಲ್ಲವನ್ನು ಬೇರೆ ಬೇರೆ ಸೇರಿಸಿ, ಉಳಿದ ಸಮುದಾಯಗಳನ್ನು ಅವುಗಳನ್ನು ಕೂಡ ಬೇರೆ ಬೇರೆ ಸೇರಿಸಿ ಸ್ಪರ್ಶ ಮತ್ತು ಅಸ್ಪೃಶ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಸುಮಾರು ಜನ ನಾಯಕರು ಹೇಳಿದ್ದಾರೆ. ನಮ್ಮ ಉದ್ದೇಶನೂ ಕೂಡ ಅದೇ ಆಗಿದೆ. ಯಾವುದೇ ಕಾರಣಕ್ಕೆ ನಮ್ಮ ಸಮುದಾಯಕ್ಕಾಗಿರುವಂಥ ಅನ್ಯಾಯವನ್ನು ಸರಿಪಡಿಸದೆ ಹೋದರೆ ಸರ್ಕಾರಕ್ಕೆ ಇದರಿಂದ ತುಂಬ ನಷ್ಟ ಆಗುತ್ತೆ. ನಮ್ಮ ಸಮುದಾಯದ ಬೆಂಬಲದಿಂದಾಗಿಯೇ ಸರ್ಕಾರ ಇವತ್ತೇನು 136 ಸೀಟ್ಗಳನ್ನು ಗಳಿಸ್ಕೊಂಡು ಇಲ್ಲಿ ಉಳಿದಿದ್ದಾರೆ, ಅಸ್ತಿತ್ವದಲ್ಲಿದ್ದಾರೆ, ಸರ್ಕಾರ ಇದೆ. ನಮ್ಮ ಸಮುದಾಯದ ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಅವ್ರಿಗೆ ಈ ಪ್ರಮಾಣದಲ್ಲಿ ಸೀಟನ್ನು ಗಳಿಸೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಈ ಛಲವಾದಿ ಸಮಾಜ, ಬಲಗೈ ಸಮಾಜ ಎಲ್ಲದಿಂದ ಹಿಂದುಳಿದಿದೆ. ಯಾವತ್ತೂ ಕೂಡ ಇನ್ನೊಂದು ಸಮಾಜಕ್ಕೆ ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಯಾವತ್ತೂ ಧ್ವನಿ ಕೊಡೋದಿಲ್ಲ. ನಮ್ಮ ಅಣ್ಣ ಆಗಿದ್ದಾನೆ, ನಮ್ಮ ತಮ್ಮ ಆಗಿದ್ದಾನೆ, ಅವ್ನಿಗೆ ಸಪೋರ್ಟ್ ಮಾಡಿದ್ದೀವಿ ನಾವು. ಆದರೆ ಇವತ್ತು ಕೆಲವರು ಮಾಡ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನಿದು ಕೂಗಿದೆಯಲ್ಲ, ನಿಜವಾಗ್ಲೂ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇವತ್ತು ನಾವು 30 ವರ್ಷದಿಂದ ಅವರು ಹೋರಾಟ ಮಾಡಿದ್ರು, ನಮ್ಗೆ ಅನ್ಯಾಯ ಮಾಡಿದ್ರೆ ಅಂತಾರೆ. 30 ವರ್ಷದ ಅವರು ಅಸ್ಪೃಶ್ಯ ಜಾತಿಗಳ ವರ್ಗೀಕರಣ ಹೋರಾಟ ಅಂತಿದ್ರೆ ಪ್ರತಿಯೊಬ್ಬ 101 ಜಾತಿಯವರು ಸೇರ್ತಾಯಿದ್ರು. ಕೇವಲ ಒಂದು ಸಮಾಜ ಇಟ್ಕೊಂಡ್ರೆ ಹೆಂಗ್ರಿ ಸೇರೋಕ್ಕಾಗ್ತದೆ? ಇವತ್ತು ಬಲಗೈ ಸಮುದಾಯ ಅಂತ ಹಾಕಿದ್ವಿ, ಎಲ್ಲರೂ ಬಂದು ಸೇರೋಕ್ಕಾಗ್ತದೆ? ಅವರು ಕೇವಲ ಒಂದೇ ಸಮುದಾಯದವರು ಸೇರ್ತೀವಿ. ಹಾಗೆ ಅವ್ರ ಬ್ಯಾನರೇ ತಪ್ಪಿತ್ತು. ಆ ಹೋರಾಟ ಏನಿತ್ತಲ್ಲ, ಏನು ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಅಂತ ಇತ್ತಲ್ಲ, ಅದು ತಪ್ಪಿತ್ತು. ಒಂದು ಸಮಾಜದ ಹೆಸರು ಇಟ್ಕೋಬಾರ್ದು. ಕೇವಲ ಅಸ್ಪೃಶ್ಯರ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಅಂತಿದ್ರೆ ನಾವು ಹೇಳ್ದಂಗೆ 101 ಜಾತಿ ಸೇರ್ತಾ ಇದ್ದೀವಿ. ಅದು ಜನಸಂಖ್ಯೆ ಅನುಗುಣವಾಗಿ ಮತ್ತೇನು ಎಂಪೆರಿಕಲ್ ಡಾಟಾ ಅಂತಾರೆ. ಎಲ್ಲಿದೆ ಎಂಪೆರಿಕಲ್ ಡಾಟಾ? ಯಾವ ಬೇಸಲ್ಲಿ ಎಂಪೆರಿಕಲ್ ಡಾಟಾ ಬಗ್ಗೆ ಮಾತಾಡ್ತಾ ಇದ್ದೀರಿ? ಉಂಡವರಿಗೆ ಸ್ವಲ್ಪ ಕೊಡಬೇಕಂತ ಪೂರ್ವಗ್ರಹ ಪೀಡಿತವಾಗಿ ನೀವು ಇರ್ತೀರಿ ಅಂದರೆ ನೀವು ಮನವಾದಿಗಳು, ನಿಮ್ಮ ಮನವಾದ ಇದೆ. ಚಿತ್ರದುರ್ಗದಲ್ಲಿ ಶಿವಮೊಗ್ಗದಲ್ಲಿ 223 ಜನಸಂಖ್ಯೆ ಇದ್ದೀವೇನ್ರಿ ನಾವು? 223 ಜನಸಂಖ್ಯೆ ಜಿಲ್ಲೆಯಲ್ಲಿದ್ದೀವಾ? ಅಲ್ಲೇ ಅರ್ಥ ಆಗುತ್ತೆ ನಮ್ಮ ಜನಸಂಖ್ಯೆನ ಯಾವ ರೀತಿ. ಒಂದು ರೀತಿ ಕಡಿಮೆ ಜನಸಂಖ್ಯೆ ತೋರಿಸೋದು, ಇನ್ನೊಂದು ಛಲವಾದಿಗಳು ಬೇರೆ, ವಲಯರು ಬೇರೆ, ಮಾಲಾ ಬೇರೆ, ಆಮೇಲೆ ಇದರೆಲ್ಲ ಹಾಕ್ತಾರೆ, ಅಲೆಮಾರಿಗಳೆಲ್ಲ ಹಾಕ್ತಾರೆ. ಈಗಲೂ ಕೂಡ ಬ್ಯಾಗರ್ ಅನ್ನೋದು ನಮ್ಮ ಬಲಗೈ ಸಮುದಾಯ, ಬ್ಯಾಗರ್ ಎಲ್ಲ ಹಾಕಿದ್ರಿ. ಮಾಲಾ ಅನ್ನೋದು ನಮ್ಮ ಬಲಗೈ ಸಮುದಾಯ, ಅದು ಮೊನ್ನೆ ಇದರಲ್ಲಿ BL ತೊಗೊಂಡಿದ್ದಾರೆ. ಬಟ್ ಜನಸಂಖ್ಯೆ ಅನುಗುಣ ಮಾಡ್ತೀರಾ ಅಂದರೆ ಎಲ್ಲಿ ಬರಬೇಕು? ಇನ್ನು ರೋಸ್ಟರ್ ಪದ್ಧತಿ, ನಾವು ಒಳ ಮೀಸಲಾತಿ ವಿರೋಧ ಮಾಡಿಲ್ಲ, ಹೋಗ್ಲಿ ಬಿಡು ಅಂತೇಳಿ ನಿಮ್ಮ ಆಶಯಕ್ಕೆ ನಾವ್ಯಾಕೆ ಇದು ಮಾಡಬೇಕು. ಆದರೆ ರೋಸ್ಟರ್ ಬಿಂದು ಏನಿದೆ, 9 ನಂತರ ನಾವು ಬರ್ತೀವಿ 9ಗೆ. ಇನ್ನು ಸಿಗೆ ಆ ದೇವರೇ ಬಲ್ಲ. ಈ ರೀತಿ ಆಗಿಬಿಟ್ರೆ ನಮ್ಮ ಮಕ್ಕಳಿಗೆ ಮುಂದಿನ 30 ವರ್ಷಗಳವರೆಗೂ ನಮ್ಗೆ ಜಾಬ್ ಸಿಗೋದಿಲ್ಲ. ಅಂದರೆ ನಮ್ಮ ಮಕ್ಕಳನ್ನ ಓದಿಸಿ ಬೇರೆಯವ್ರ ಮನೆಗಳಿಗೆ ಜೀತದ ಆಳಗಳಿಗೆ ಕಳಿಸ್ಬೇಕಾ? ಸಂವಿಧಾನದಲ್ಲಿ ಇದೇ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತಾದ್ರೂ ಹೇಳಿದಾರಾ? ಪ್ರತಿಯೊಂದು ಹೇಳ್ತಾರೆ. ಯಾವ ಸಂವಿಧಾನದಲ್ಲಿ ಇದೆ ರೀ? ಬಲಗೈಗೆ ಅನ್ಯಾಯ ಆಗಿದೆ ಅಂತ ತಾವು ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಜಬೀಮ್, ನಾನು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರು. ಇವತ್ತೇನು ಬಲಗೈ ಜಾತಿಗಳ ಮಹಾಒಕ್ಕೂಟದಿಂದ ಏನು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಇದು ಕೇವಲ ಯಾವುದೋ ಒಂದು ಸಮುದಾಯದ ಪರವಾಗಿ ಅಥವಾ ಸಮುದಾಯದ ವಿರೋಧವಾಗಿ ಅಲ್ಲ. ಈ ಕಾರ್ಯಕ್ರಮ ನಡೀತಾ ಇರೋದು ಸಂವಿಧಾನ ಏನು ಹೇಳ್ತಾ ಇದೆ, ಸಂವಿಧಾನದ ಪರವಾಗಿ ನಡೀತಾ ಇರೋಂಥ ಹೋರಾಟ ಇದು. ಯಾಕೆ ಅಂತ ಹೇಳಿದ್ರೆ
ಸಂವಿಧಾನ ಏನು ಹೇಳುತ್ತೆ ನಮ್ಮೆಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬರು ನಮಗೆಲ್ಲರಿಗೂ ಕೂಡ ಸಂವಿಧಾನವನ್ನು ಕೊಟ್ಟಿರ್ತಾರೆ. ಅದರ ಆಶಯಗಳನ್ನು ಕೆಲವೊಂದಷ್ಟು ಸೈಡಿಗಿಟ್ಟು ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಇಷ್ಟು ದಿವಸ ನೀವುಗಳೆಲ್ಲರೂ ಕೂಡ ತಗೊಂಡಿದ್ದೀರಿ, ನಮಗೂ ಅದ್ರ ಬಾಳ್ಬೇಕು ಅನ್ನೋಂಥದ್ದನ್ನು ಒಂದು ಅವೈಜ್ಞಾನಿಕ ವರದಿಯನ್ನು ಮುಂದಿಟ್ಕೊಂಡು ಇವತ್ತು ಮಾಡ್ತಾರಂಥ ಏನು ಸರ್ಕಾರದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಏನು ಹೇಳ್ತಾರೆ, ಸರ್ಕಾರಗಳು 30 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟಗಳು ಕೂಡ ಜಾರಿಯಲ್ಲಿದೆ. ಯಾಕೆ ಈ ಸರ್ಕಾರಗಳು ಈ ಹಿಂದೆನೂ ಕೂಡ ಮಾಡಲಿಲ್ಲ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 1.25 ಕೋಟಿ ಇರುವಂಥ SC/ST ಮತ್ತು ನಮ್ಮ ಏನು ಎಡ ಬಲ ಮತ್ತು ST ಸಮುದಾಯ ಈ ಎರಡೂ ಪಂಗಡಗಳನ್ನು ಒಡೆದಾಕ್ಬಿಟ್ರು ಅಂದರೆ, ಎರಡೂ ಪಂಗಡಗಳು ಒಡೆದಾದರೆ ಯಾವುದೇ ಕಾರಣಕ್ಕೂ ಇವರು ಮುಂದೆ ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಇನ್ ದ ಸೆನ್ಸ್ ಇವರು ದಲಿತ ಮುಖ್ಯಮಂತ್ರಿ ಕೇಳೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಹಕ್ಕು ಇರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ನಮಗೆ ಒಳ ಮೀಸಲಾತನ್ನು ಮುಂದೆ ಇಟ್ಟುಕೊಂಡು ನಮ್ಮ ಎರಡು ಒಲೆ ಮತ್ತು ಮಾದಿಗರನ್ನ ಇಬ್ಬರನ್ನೂ ಕೂಡ ಒಡೆಯುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಅದು ಯಾಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಯಾಕೆ ಈ ಹಿಂದೆ BJP ಸರ್ಕಾರ ಇತ್ತು, ಆ ಹಿಂದೆ JDS ಸರ್ಕಾರಗಳಿತ್ತು, ಯಾಕೆ ಮಾಡಲಿಲ್ಲ? ಸಮ್ಮಿಶ್ರ ಸರ್ಕಾರಗಳಿತ್ತು, ಯಾಕೆ ಮಾಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆಗೆ ಪರಿಹಾರ ಕೊಡಬಾರದು ಅನ್ನೋಂಥ ಮೂಲ ಉದ್ದೇಶ ಇಟ್ಕೊಂಡು. ಯಾಕೆ ಅಂದರೆ ಇದರ ಹಿಂದೆ ಕುರುಬರಾಗಿರ್ಬೋದು ಅಥವಾ ನಾವು ಒಕ್ಕಲಿಗರಾಗಿರ್ಬೋದು ಅಥವಾ ಅನ್ಯ ಸ್ಪೃಶ್ಯ ಜಾತಿಗಳು ಇದರಲ್ಲಿ ರಾಜಕಾರಣ ಮಾಡ್ತಾ ಇರೋದು. ಇಷ್ಟೇ ಈ ಸೂಕ್ಷ್ಮವಾದ ವಿಚಾರ ಒಲೆಮಾದಿಗರಿಗಿಬ್ಬರಿಗೂ ಕೂಡ ಅರ್ಥ ಆಗಬೇಕಾಯಿತು. ದೌರ್ಜನ್ಯಕ್ಕೆ ಒಳಪಟ್ಟಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು, ಸಮಾನವಾಗಿ ಪಾಲು ಸಿಗಲಿ, ಅದರಲ್ಲಿ ಏನು ಅಭ್ಯಂತರ ಅಲ್ಲ. ಹಂಗಂತೇಳಿ ಯಾವುದೋ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡುವಂಥದ್ದು ಕೂಡ ದುರದೃಷ್ಟ. ಅದು ಸಂವಿಧಾನ ಒಪ್ಕೊಳ್ಳಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂವಿಧಾನದ ಪರವಾಗಿ ಕೆಲಸ ಮಾಡುವಂಥವ್ರು, ಹೋರಾಟ ಮುಖಾಂತರ ಬಂದಂಥ ನಾವೆಲ್ಲರೂ ಕೂಡ ಸಂವಿಧಾನದ ಪರವಾಗಿರುವಂಥವ್ರು. ಆ ಕಾರಣಕ್ಕೋಸ್ಕರ ಸಂವಿಧಾನದ ಏನು ಹೇಳುತ್ತೆ ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕೊಡಬೇಕಾಗ್ತದೆ.